ವೇಮುಲಪಾಡು ಗ್ರಾಮದ ಮೇಲೆ ಸೂರ್ಯ ಉದಯಿಸಿತು, ಕೆಂಪು ಬೆಟ್ಟಗಳಿಗೆ ಜ್ವಾಲೆಯಂತಹ ಬೆಳಕನ್ನು ಚಿಮುಕಿಸಿತು. ಆದರೆ ಗ್ರಾಮವು ಅಸ್ವಸ್ಥತೆಯ ದಟ್ಟ ಮೋಡದಲ್ಲಿ ಮುಳುಗಿತ್ತು. ಗೋಪಾಲನ ಹತ್ಯೆಯ ಭಾರವು ತಿಳಿಯದ ಧೂಳಿನಂತೆ ಜನರ ಮನಸ್ಸಿನಲ್ಲಿ ತೂಗಾಡುತ್ತಿತ್ತು. ಹಳೆಯ ಗುಂಪುಗೂಡಿಕೆಯ ಯುದ್ಧಗಳ ಗುಸುಗುಸು ಮತ್ತೆ ಕೇಳಿಬಂದವು. ಗೆಳೆಯರ ನಡುವಿನ ಪ್ರತಿಯೊಂದು ನೋಟವೂ ಸಂಶಯದ ಛಾಯೆಯನ್ನು ಹೊತ್ತಿತ್ತು. ರವಿಕುಮಾರ್ ತಾನು ಕಂಡುಕೊಂಡ ರಹಸ್ಯಮಯ ಲಾಕೆಟ್ನಿಂದ ಇನ್ನೂ ಗಾಬರಿಯಲ್ಲಿದ್ದ. ಅದನ್ನು ತನ್ನ ಜೇಬಿನಲ್ಲಿ ಮರೆಮಾಡಿದ್ದ. ಲಾಕೆಟ್ನ ತೂಕವು ಅವಳಿಂದ ದೂರವಿರಿ, ಇಲ್ಲವೇ ಗೋಪಾಲನ ಜೊತೆ ಸೇರಿಕೊಳ್ಳಿ ಎಂಬ ಚೀಟಿಯ ಎಚ್ಚರಿಕೆಯನ್ನು ನಿರಂತರವಾಗಿ ನೆನಪಿಸುತ್ತಿತ್ತು. ರವಿಯ ದಿನವು ಕಡಲೆಕಾಯಿ ಹೊಲದಲ್ಲಿ ಆರಂಭವಾಯಿತು. ಅವನ ಕುಡಗೋಲು ಯಾಂತ್ರಿಕವಾಗಿ ಕಾಂಡಗಳನ್ನು ಕತ್ತರಿಸುತ್ತಿತ್ತು. ಆದರೆ ಅವನ ಮನಸ್ಸು ಬೇರೆಡೆಯಲ್ಲಿತ್ತು. ಲಕ್ಷ್ಮಿಯ ಬಗ್ಗೆ, ಅಂಜಲಿ ಎಂದು ಕೆತ್ತಲಾದ ಲಾಕೆಟ್ನ ಬಗ್ಗೆ, ಮತ್ತು ಆವಲಿನ ಮರದ ತೋಪಿನಲ್ಲಿ ತನ್ನನ್ನು ಗಮನಿಸಿದ್ದ ಒಂದು ನೆರಳಿನ ಬಗ್ಗೆ. ಅವನು ಯಾರಿಗೂ ಆ ಸಮಾಧಿಯ ಬಗ್ಗೆಯೋ ಚೀಟಿಯ ಬಗ್ಗೆಯೋ ಹೇಳಿರಲಿಲ್ಲ. ಸೂರ್ಯನಿಗೂ ಸಹ. ಅವನು ತನ್ನ ಬಂಡಿಯನ್ನು ದುರಸ್ತಿ ಮಾಡುತ್ತಾ ರವಿಯ ಬಳಿಯೇ ಇದ್ದ. ರವಿ, ನೀನು ಭೂತವನ್ನು ಕಂಡವನಂತೆ ಕಾಣುತ್ತೀಯ, ಸೂರ್ಯ ಕೂಗಿದ, ತನ್ನ ಹಣೆಯ ಬೆವರನ್ನು ಒರೆಸಿಕೊಂಡ. ಇನ್ನೂ ಆ ಪುಲಿವೆಂದುಲ ಚೆಲುವೆಯ ಕನಸಿನಲ್ಲಿಯೇ ಇದ್ದೀಯಾ? ರವಿ ಕೃತಕವಾಗಿ ನಗೆಯಾಡಿದ. ಅಂಥದ್ದೇನೋ. ಆದರೆ ಅವನ ಕಣ್ಣುಗಳು ದಿಗಂತವನ್ನು ಸ್ಕ್ಯಾನ್ ಮಾಡಿದವು. ಆ ಕಪ್ಪು ಬಟ್ಟೆಯ ಆಕೃತಿ ಮತ್ತೆ ಕಾಣಿಸಿಕೊಳ್ಳಬಹುದೆಂದು ಅರ್ಧದಷ್ಟು ಭಯಪಟ್ಟಿದ್ದ. ಗ್ರಾಮದಲ್ಲಿ ಹಿರಿಯರು ದೇವಸ್ಥಾನದಲ್ಲಿ ಒಟ್ಟಾಗಿದ್ದರು. ಅಲ್ಲಿ ಗೋಪಾಲನ ರಕ್ತ ಇನ್ನೂ ಮಣ್ಣಿನ ಮೇಲೆ ಕಾಣುತ್ತಿತ್ತು. ಇನ್ಸ್ಪೆಕ್ಟರ್ ರಾವ್ ಅಲ್ಲಿದ್ದ. ವೆಂಕಟೇಶ್, ರವಿಯ ತಂದೆ, ಹಳೆಯ ದ್ವೇಷಗಳನ್ನು ನೆನಪಿಸುವಾಗ ಟಿಪ್ಪಣಿಗಳನ್ನು ಕುರಿತಿದ್ದ. ರೆಡ್ಡಿಗಳು ಮತ್ತು ನಾಯ್ಡುಗಳು ದಶಕಗಳ ಹಿಂದೆ ಜಗಳವಾಡಿದ್ದರು. ವೆಂಕಟೇಶ್ ಹೇಳಿದ. ನದಿಯ ತೀರದ ಭೂಮಿಗಾಗಿ ರಕ್ತ ಸುರಿಯಿತು. ಆದರೆ ಗೋಪಾಲ್? ಅವನು ಆ ಜಗಳಗಳನ್ನು ಸಮಾಧಾನಪಡಿಸಿದ್ದ. ಯಾರೂ ಅವನನ್ನು ದ್ವೇಷಿಸಿರಲಿಲ್ಲ. ರಾವ್ನ ಕಣ್ಣುಗಳು ಕಿರಿದಾದವು. ಯಾರು? ಅಥವಾ ನಿನಗೆ ಗೊತ್ತಿಲ್ಲದವರು? ರವಿ ಸಮೀಪದಲ್ಲೇ ಇದ್ದ. ಇನ್ಸ್ಪೆಕ್ಟರ್ನ ನೋಟವನ್ನು ಸೆರೆಹಿಡಿದ. ಅದರಲ್ಲಿ ಏನೋ ಒಂದು ಇದ್ದಿತು. ರಾವ್ಗೆ ತಾನು ಹೇಳಿದ್ದಕ್ಕಿಂತ ಹೆಚ್ಚಿನದನ್ನು ತಿಳಿದಿರಬಹುದೆಂದು ರವಿಯ ಕರುಳು ತಿರುಗಿತು. ಮಧ್ಯಾಹ್ನದ ವೇಳೆಗೆ ರವಿ ಕಡಪದ ಮಾರುಕಟ್ಟೆಯ ಬಳಿಯ ಆಲದ ಮರದ ಬಳಿಗೆ ಲಕ್ಷ್ಮಿಯನ್ನು ಭೇಟಿಯಾಗಲು ತೆರಳಿದ. ಅವಳು ಕಾಯುತ್ತಿದ್ದಳು. ಅವಳ ದುಪ್ಪಟ್ಟ ಒಣಗಿದ ಗಾಳಿಯಲ್ಲಿ ತೇಲಾಡುತ್ತಿತ್ತು. ಅವನನ್ನು ಕಂಡಾಗ ಅವಳ ಮುಖ ಬೆಳಗಿತು. ಆದರೆ ಆತಂಕವು ಅವಳ ಕಣ್ಣುಗಳನ್ನು ಮೋಡಮಾಡಿತು. ರವಿ, ನನ್ನ ತಂದೆ ಮದುವೆಯ ಬಗ್ಗೆ ಒತ್ತಾಯಿಸುತ್ತಿದ್ದಾರೆ. ನಾಳೆ ಅವನು ತನ್ನ ಸೋದರಳಿಯನನ್ನು ಭೇಟಿಯಾಗಲಿದ್ದಾನೆ. ರವಿಯ ದವಡೆ ಗಟ್ಟಿಯಾಯಿತು. ನಾವು ಒಂದು ದಾರಿಯನ್ನು ಕಂಡುಕೊಳ್ಳುತ್ತೇವೆ. ಆದರೆ ಲಕ್ಷ್ಮಿಯ ಅವನು ಒಂದು ಕ್ಷಣ ತಡವಾಡಿದ. ಜೇಬಿನಿಂದ ಲಾಕೆಟ್ ತೆಗೆದ. ನಿನಗೆ ಅಂಜಲಿ ಎಂಬವಳು ಗೊತ್ತೇ? ಅವಳ ಬೆರಳುಗಳು ಲಾಕೆಟ್ ತೆಗೆದುಕೊಂಡಾಗ ಸ್ಥಗಿತಗೊಂಡವು. ಅವಳ ಮುಖ ಬಿಳಿಚಿತು. ಇದನ್ನು ಎಲ್ಲಿ ಕಂಡೆ? ಅವಳು ಗುಸುಗುಸಿದಳು. ನನ್ನ ಹೊಲದ ಬಳಿಯ ಸಮಾಧಿಯೊಂದರಲ್ಲಿ ಕಂಡೆ. ಲಕ್ಷ್ಮಿಯ ಉಸಿರು ಸಿಕ್ಕಿಹಾಕಿಕೊಂಡಿತು. ಅಂಜಲಿ ನನ್ನ ಸಹೋದರಿ, ನನ್ನ ಒಡಹುಟ್ಟಿದವಳು. ಅವಳು 10 ವರ್ಷಗಳ ಹಿಂದೆ ಸತ್ತಳು. ಬಿರುಗಾಳಿಯಲ್ಲಿ ನದಿಯಲ್ಲಿ ಮುಳುಗಿ ಸತ್ತಳು. ಅವಳ ಧ್ವನಿ ಮುರಿಯಿತು. ಇದು ಅವಳ ಲಾಕೆಟ್? ನಾನು ಅದರ ಜೋಡಿಯನ್ನು ಧರಿಸುತ್ತೇನೆ. ಅವಳು ತನ್ನ ಕುಪ್ಪಸದಿಂದ ಲಕ್ಷ್ಮಿಯೇ ಎಂದು ಕೆತ್ತಲಾದ ಒಂದು ಒಡವೆಯನ್ನು ತೋರಿಸಿದಳು. ರವಿಯ ಮನಸ್ಸು ಓಡಾಡಿತು. ಇದು ಸಮಾಧಿಯಲ್ಲಿ ಹೇಗಿರಬಹುದು? ಅವಳನ್ನು ಅಲ್ಲಿ ಸಮಾಧಿ ಮಾಡಲಾಗಿತ್ತೇ? ಇಲ್ಲ. ಲಕ್ಷ್ಮಿ ತಲೆ ಅಲ್ಲಾಡಿಸಿದಳು. ಅವಳ ಶವ ಎಂದೂ ಸಿಗಲಿಲ್ಲ. ನಾವು ಸ್ಮಾರಕವನ್ನು ನಡೆಸಿದೆವು, ಆದರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು. ರವಿ, ಇದರ ಅರ್ಥವೇನು? ಅವನು ಉತ್ತರಿಸುವ ಮೊದಲು ಪೊದೆಗಳಿಂದ ಒಂದು ಶಬ್ದ ಕೇಳಿಬಂದಿತು. ರವಿ ತಿರುಗಿದ. ನೆರಳಿನಲ್ಲಿ ಕಾಣದಂತೆ ಮಾಯವಾದ ಶಾಲಿನ ಒಂದು ವಲಕನ್ನು ಕಂಡ. ಯಾರೋ ನಮ್ಮನ್ನು ಗಮನಿಸುತ್ತಿದ್ದಾರೆ. ಅವನು ಗೊಣಗಿದ. ಅವಳ ಕೈಯನ್ನು ಹಿಡಿದ. ಬಾ. ಅವರು ಮಾರುಕಟ್ಟೆಯ ಕಡೆಗೆ ಆತುರದಿಂದ ಓಡಿದರು. ಆದರೆ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿದ್ದ ಭಾವನೆ ರವಿಗೆ ಒದ್ದೆ ಬಟ್ಟೆಯಂತೆ ಅಂಟಿಕೊಂಡಿತು. ಲಕ್ಷ್ಮಿಯನ್ನು ಅವಳ ತಾಯಿಯ ಬಳಿಗೆ ಕಳುಹಿಸಿ ರವಿ ವೇಮುಲಪಾಡಿಗೆ ಮರಳಿದ. ಲಾಕೆಟ್ ತನ್ನ ಜೇಬಿನಲ್ಲಿ ರಂಧ್ರವನ್ನು ಸುಡುತ್ತಿತ್ತು. ಆ ರಾತ್ರಿ ಗೋಪಾಲನ ಅಂತ್ಯಕ್ರಿಯೆಗೆ ಗ್ರಾಮವು ತಯಾರಿಯಲ್ಲಿ ಕೇಂಕರಿಸಿತು. ಮಹಿಳೆಯರು ಕೂಗಾಡಿದರು. ಪುರುಷರು ಶಾಪಗಳ ಬಗ್ಗೆ ಗುಸುಗುಸಿದರು. ರವಿಯ ತಾಯಿ ಸರಸ್ವತಿ ಅವನನ್ನು ಒಡ್ಡಿಕೊಂಡು, ಜಾಗರೂಕನಾಗಿರು ರವಿ. ಈ ಮಣ್ಣು ಕೊಂಗಾಟಗಳನ್ನು ಹಿಡಿದಿಟ್ಟಿದೆ. ಗೋಪಾಲ್ ಈ ಗ್ರಾಮದ ರಹಸ್ಯಗಳನ್ನು ತಿಳಿದಿದ್ದ. ಬಹುಶಃ ಅದಕ್ಕೆ ಅವನು ಹೋದನೇನೋ. ಏನು ರಹಸ್ಯಗಳು ಅಮ್ಮ? ರವಿ ಕಡಿಮೆ ಧ್ವನಿಯಲ್ಲಿ ಕೇಳಿದ. ಅವಳು ಸುತ್ತಲೂ ಒಮ್ಮೆ ನೋಡಿ ಗುಸುಗುಸಿದಳು. ಅವನು ಒಂದು ಒಡಂಬಡಿಕೆಯ ಬಗ್ಗೆ ಮಾತಾಡಿದ್ದ. ಹಿರಿಯರು ರಕ್ಷಿಸಲು ಪ್ರಮಾಣ ಮಾಡಿದ್ದ ಒಂದು ವಿಷಯ. ಒಂದು ನಿಧಿಯೋ ಅಥವಾ ಶಾಪವೋ ಬಹಳ ಹಿಂದೆ ಸಮಾಧಿಯಾಗಿತ್ತು. ರವಿಯ ಆಲೋಚನೆಗಳು ಸಮಾಧಿಯ ಕಡೆಗೆ ಚಿಮ್ಮಿದವು. ಇದಕ್ಕೆ ಸಂಬಂಧವಿದೆಯೇ?
ಅವನು ಲಾಕೆಟ್ನ ಬಗ್ಗೆ ಉಲ್ಲೇಖಿಸಲಿಲ್ಲ, ತಾಯಿಗೆ ಚಿಂತೆಯಾಗಬಾರದೆಂದು. ರಾತ್ರಿಯಾದಂತೆ ಅಂತ್ಯಕ್ರಿಯೆಯ ಚಿತೆಯ ಜ್ವಾಲೆಗಳು ಭಯಾನಕ ನೆರಳುಗಳನ್ನು ಬೀರಿದವು. ರವಿ ಗುಂಪಿನ ತುದಿಯಲ್ಲಿ ನಿಂತಿದ್ದ, ಜ್ವಾಲೆಗಳನ್ನು ಗಮನಿಸುತ್ತಿದ್ದ. ಸೂರ್ಯ ಅವನ ಬಳಿಗೆ ಬಂದ. ಅವನ ಸಾಮಾನ್ಯ ನಗು ಕಾಣೆಯಾಗಿತ್ತು. ರವಿ, ಇಂದು ವಿಚಿತ್ರವಾದದ್ದನ್ನು ಕೇಳಿದೆ. ಗೋಪಾಲ್ 2 ದಿನಗಳ ಹಿಂದೆ ನದಿಯ ಬಳಿ ಅಪರಿಚಿತನೊಂದಿಗೆ ಜಗಳವಾಡುತ್ತಿದ್ದನಂತೆ. ಕಪ್ಪು ಶಾಲಿನ ವ್ಯಕ್ತಿಯೊಂದಿಗೆ. ರವಿಯ ರಕ್ತ ತಣ್ಣಗಾಯಿತು. ಆ ಕಪ್ಪು ಬಟ್ಟೆಯ ಆಕೃತಿ. ಯಾರಾದರೂ ಅವನ ಮುಖವನ್ನು ಕಂಡರೆ? ಸೂರ್ಯ ತಲೆ ಅಲ್ಲಾಡಿಸಿದ. ಇಲ್ಲ, ಆದರೆ ಅವನು ಇಲ್ಲಿಯವನಲ್ಲವೆಂದು ಹೇಳುತ್ತಾರೆ. ನಿದ್ರೆಯಿಲ್ಲದೆ ರವಿ ಮಧ್ಯರಾತ್ರಿಯ ನಂತರ ಹೊರಗೆ ಜಾರಿದ. ಸಮಾಧಿಯನ್ನು ಮತ್ತೆ ಭೇಟಿಯಾಗಲು ನಿರ್ಧರಿಸಿದ. ಆವಲಿನ ತೋಪು ಮೌನವಾಗಿತ್ತು. ಗಾಳಿಯಲ್ಲಿ ಮಣ್ಣಿನ ಸುಗಂಧ ತುಂಬಿತ್ತು. ಅವನು ಒಡಲಾದ ಗುಂಡಿಯ ಬಳಿ ಮಂಡಿಯೂರಿದ. ಈಗ ಅದು ಸಡಿಲವಾದ ಮಣ್ಣಿನಿಂದ ಮುಚ್ಚಲಾಗಿತ್ತು. ಕೈಯಿಂದ ಅಗೆದಾಗ ಅವನಿಗೆ ಏನೂ ಸಿಗಲಿಲ್ಲ. ಲಾಕೆಟ್ ಇಲ್ಲ, ಮೂಳೆಗಳಿಲ್ಲ, ಕೇವಲ ಒಂದು ಕಪ್ಪು ಬಟ್ಟೆಯ ತುಂಡು. ಅವನ ಹೃದಯ ದಡದಡಿಸಿತು. ರವಿ ಎದ್ದು ಕತ್ತಲನ್ನು ಗಮನಿಸಿದ. ಒಂದು ಕೊಂಬೆ ಮುರಿಯುವ ಶಬ್ದ ಕೇಳಿತು. ಅವನು ತಿರುಗಿದ, ಆದರೆ ಯಾರೂ ಇರಲಿಲ್ಲ. ಆಗ ನೆರಳಿನಿಂದ ಒಂದು ಕಡಿಮೆ ಧ್ವನಿ ಗುಸುಗುಸಿತು. ನೀನು ತುಂಬಾ ಆಳವಾಗಿ ಅಗೆಯುತ್ತಿದ್ದೀಯಾ, ಹುಡುಗ? ರವಿ ಸ್ಥಗಿತಗೊಂಡ. ತನ್ನ ಕುಡಗೋಲನ್ನು ಬಿಗಿಯಾಗಿ ಹಿಡಿದ. ಯಾರಿದ್ದೀರಿ? ಕಾಣಿಸಿಕೊಳ್ಳಿ. ಮೌನ. ಆಗ ರಾತ್ರಿಯೊಳಗೆ ಕಾಲಿಡುವ ಶಬ್ದಗಳು. ಅವನು ಮನೆಗೆ ಎಡವಿಕೊಂಡು ಬಾಗಿಲನ್ನು ಭದ್ರವಾಗಿ ಲಾಕ್ ಮಾಡಿದ. ನಿದ್ರೆಯಿಲ್ಲದೆ ಲಾಕೆಟ್ನ ರಹಸ್ಯವು ಅವನ ಮನಸ್ಸನ್ನು ಕೊರೆಯಿತು. ಬೆಳಗಿನ ಜಾವದಲ್ಲಿ ಅವನು ಸ್ಪಷ್ಟತೆಗಾಗಿ ದೇವಸ್ಥಾನಕ್ಕೆ ಪ್ರಾರ್ಥನೆಗೆ ತೆರಳಿದ. ಅಲ್ಲಿ ಕಲ್ಲಿನ ಗೋಡೆಯ ಮೇಲೆ ಒಂದು ತಾಜಾ ಕೆತ್ತನೆಯಿತ್ತು. ಹಾವು ಕತ್ತಿಯ ಸುತ್ತಲೂ ಸುತ್ತಿಕೊಂಡಿರುವ ಒಂದು ಒರಟಾದ ಚಿಹ್ನೆ. ಅವನು ಗಮನಿಸುತ್ತಿರುವಾಗ ಬೆಳಗಿನ ಗಾಳಿಯಲ್ಲಿ ಒಂದು ಕಿರುಚಾಟ ಕೇಳಿತು. ಹೊರಗೆ ಓಡಿದ ರವಿ ಬಾವಿಯ ಬಳಿ ಜನಗುಂಪನ್ನು ಕಂಡ. ಸೂರ್ಯ ಅಲ್ಲಿದ್ದ. ಅವನ ಮುಖ ಬಿಳಿಚಿತ್ತು. ಇದು ರೆಡ್ಡಿ ಗಾರು. ಅವನು ತೊದಲಿದ. ಲಕ್ಷ್ಮಿಯ ತಂದೆ. ಅವನು ಸತ್ತಿದ್ದಾನೆ. ಗೋಪಾಲನಂತೆಯೇ ಚಾಕುವಿನಿಂದ ಇರಿಯಲಾಗಿದೆ. ರವಿಯ ಜಗತ್ತು ತಿರುಗಿತು. ಆದರೆ ನಿಜವಾದ ತಿರುವು ಶವವನ್ನು ಕಂಡಾಗ ಬಂದಿತು. ರೆಡ್ಡಿ ಗಾರುವಿನ ಜೀವವಿಲ್ಲದ ಕೈಯಲ್ಲಿ ರವಿ ಎಂದು ಕೆತ್ತಲಾದ 2ನೇ ಲಾಕೆಟ್ ಇತ್ತು.